ನಮಸ್ಕಾರ ನಮ್ಮ ಎಲ್ಲ ರೈತ ಬಾಂಧವರಿಗೂ ಹಾಗೂ ನಮ್ಮ ವೀಕ್ಷಕರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಬರದಿಂದ ಬಿತ್ತನೆಯನ್ನು ಮಾಡುತ್ತಿರುವುದನ್ನು ನಾವು ನೋಡ್ಬೋದು. ನಮ್ಮ ರೈತರಾದಂಥ ಹಳ್ಳಿಯವರು ಕೂಡ ಇಲ್ಲಿ ಇವತ್ತು ಬಿತ್ತನೆ ಮಾಡಾಕತ್ತಾರೆ. ಯಾಕಂದ್ರೆ ನಾವು ಅವ್ರ ಬೈಲಿ ಕೇಳೋನು ಏನು ಬಿತ್ತನೆ ಮಾಡಾಕತ್ತಾರ ಅನ್ನೋದು ಕೂಡ ನೋಡ್ರಿ. ನಮ್ಮ ರೈತರದಾರ ಹಳ್ಳಿಯವರು ಅವ್ರಿಗೆ ಅವ್ರ ಬೈಲೇ ಕೇಳ್ಕೊಂಬಿಟ್ರಿ ಏನು ಬಿತ್ತಾಕತ್ತಾರ ಅಂತಂದು ಊದು ಬಿತ್ತಾಕತ್ತಾರೆ. ನಾವು ಅಣ್ಣಿಗಿರಿ ಒಳಗೆ ಇವತ್ತು ಬಿತ್ತಾಕತ್ತಾರಂತಂದು ನಾವು ಅಂದ್ಕೊಂಡು ಬಂದಿದ್ವಿ ಇಲ್ಲಿ. ಆದ್ರೆ ಇವರು ಆಲ್ರೆಡಿ ಮುಂಚೆ ಕೂಡ ಉದ್ದು ಬಿತ್ತ್ಯಾರ. ಯಾಕಂದ್ರೆ ಇಲ್ಲಿ ನಾನು ನಿಮ್ಗೆ ಹೊಲ ತೋರಿಸ್ತೀನಿ. ಯಾಕಂದ್ರೆ ಇವ್ರು ಮುಂಚೆ ಬಿತ್ತಿ ಆಗಲೇ ಮೆಳಿಕೆಲ್ಲ ನಾಟಿ ಅಲ್ಲೇ ಇದು ಕಾಣಾಕತ್ತವು, ಸಾಲ್ವರಿ ಕಾಣಾಕತ್ತವು. ಸಾಲ್ವರಿ ಯಾವ ರೀತಿ ಅದಾವ ಅನ್ನೋದು ಕೂಡ ನೀವು ಇಲ್ಲಿ ನೋಡ್ಕೋಬೋದು. ಯಾಕಂದ್ರೆ ಅಷ್ಟು ಮೊಬೈಲ್ ಒಳಗೆ ಕ್ಲಿಯರ್ ಕಾಣುವಲ್ದು ಇದ್ರೂ ಕೂಡ ಸಾಲ್ವರಿ ನಿಮಗೆ ಕಾಣಾಕತ್ತವು. ಇದ್ರೊಳಗೆ ಈ ಹೊಲ ಮುಂಚೆ ಬಿತ್ತಿದ್ರಿಂದ ಆಲ್ರೆಡಿ ಸಾಲ್ವರಿ ಕಾಣಾಕತ್ತವು. ಇದನ್ನು ಒಂದಿಟ್ಟು ಮುಂದ್ಲಿದ್ದ ನಾನು ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಸಾಲ್ವರಿ ಅಷ್ಟು ಕಾಣಲಿಲ್ಲ ಅಂದ್ರೂ ಕೂಡ ಗಿಡ ಇಲ್ಲಿ ಮೆಳಕು ನಾಟಿ ಎರಡೆರಡು ಇಲಿವು ಆಗಲೇ ಆಲ್ರೆಡಿ ಅದಾವು. ಯಾಕಂದ್ರೆ ಉದ್ದು ಬಿತ್ತ್ಯಾರ ಇವರು. ಅಣ್ಣಿಗರಿಗೆ ಇದೇ ಫಸ್ಟ್ ಬಿತ್ತಿಗೆ ಅಂತಂದು ನಾನು ಹೇಳ್ಬೋದು. ಯಾಕಂದ್ರೆ ನಾ ಈಗ ಬಿತ್ತುವುದನ್ನು ನಾವು ಒಣ್ಣೆದ್ದಂತಂದು ನಾನು ತಿಳ್ಕೊಂಡಿದ್ದೆ. ಆದ್ರೆ ಹಾಗಿಲ್ಲ. ಆದ್ರೆ ಇವರು ಆಲ್ರೆಡಿ ಬಿತ್ತಿ ಇಷ್ಟು ಸಾಲ್ವರಿ ಕಾಣಾಕತ್ತವ ಅಂತಂದ್ರೆ ಅಣ್ಣಿಗರಿಗೆ ಮೊದಲು ಬಿತ್ತಿಗೆ ಇವ್ರದ್ದು ಆಗಿತ್ತು ಅಂತಂದು ಹೇಳ್ಬೋದು. ಯಾಕಂದ್ರೆ ಈಗ ಮುಂಚೆ ಬಿತ್ತಿಗೆ ಮಾಡ್ಬೇಕಂತಂದ್ರೆ ಒಂದು 15 ದಿನಲಿದ್ದ ಏನೈತಿ ಮಳೆ ಕಂಟಿನ್ಯೂ ಹಿಡ್ಕೊಂಡಾಗ ಯಾರಿಗೂ ಕೂಡ ಆಸ್ಪದ ಆಗಿಲ್ಲ. ಬಿತ್ತಬೇಕು ಮಾಡ್ಬೇಕಂದ್ರೆ ಹೊಲದ್ದು ಯಾವುದೋ ಕೂಡ ಕೆಲಸ ಕೂಡ ಮಾಡ್ಬೇಕಂತಂದ್ರೆ ಅನುಕೂಲನೂ ಆಗಿಲ್ಲ. ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಹದ ಐತಿ. ಹೀಗಾಗಿ ಎಲ್ಲರೂ ಕೂಡ ಬಿತ್ತಿಗೆ ಮಾಡಕ್ಕಂತಂದು ಇದ್ರ ಮಾಡಾಕತ್ತಾರ. ನಾ ಇವ್ರದ ಅಂತಂದು ಅಷ್ಟೇ ಅಲ್ಲ, ಆಲ್ರೆಡಿ ಈಗ 4-5 ಗಾಡಿಗಳು ಕೂಡ ನೋಡಿದೆ ನಾನು. ಭರ್ಜರಿ ಬಿತ್ತಿಗೆ ಎಲ್ಲ ಅಣ್ಣಿಗಿರಿ ಒಳಗೆ ನಡೆದಾವು. ರೈತರ ಬಾಳೆ ಅಷ್ಟು ಸರಳ ಐತೆ ಅಂತಂದು ತಿಳ್ಕೊಬೇಡ್ರಿ. ಯಾಕಂದ್ರೆ ಭೂಮಿ ಯಾವಾಗ ಅದಕ್ಕೆ ಬರುತ್ತೆ ಅವಾಗ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ಈಗ ಬೇರೆಯವ್ರ ಜೀವನ ಆ ಥರ ಇರೋಂಗಿಲ್ಲ. ಯಾಕಂದರೆ ಬೇರೆಯವ್ರ ಜೀವನ ತಾವು ಇವತ್ತು ಇಲ್ಲ ನಾಳೆಗೆ ಅಂದ್ಕೊಂಡ್ರೆ ಅದೇ ದಿನದಲ್ಲಿ ಅವ್ರ ಕೆಲಸಗಳನ್ನು ಮಾಡ್ಬೋದು. ಆದರೆ ರೈತ ಆ ಥರ ಮಾಡೋಕ್ಕಾಗಲ್ಲ. ಭೂಮಿ ಯಾವಾಗ ಕರಿತೈತೆ ಅವತ್ತು ಇದನ್ನು ಮಾಡಬೇಕಾಗತ್ತೆ ಕಾರ್ಯಗಳನ್ನು. ಯಾಕಂದ್ರೆ ಒಂದಿನ ತಪ್ಪಿದ್ರು ಕೂಡ ಅದರ ಇದು ಹದ ಹೊಳ್ಳಿ ಬರೋಕೆ ಇವರಿಗೆ ಚಾನ್ಸ್ ಇರಲ್ಲ. ಹೀಗಾಗಿ ಭೂಮಿ ತಾಯಿ ಯಾವಾಗ ರೆಡಿಯಾಗಿರುತ್ತೋ ಅವಾಗ ಅದರ ಒಡಲನ್ನು ತುಂಬಾಕಿ ಇವ್ರು ರೆಡಿ ಆಗ್ಬೇಕಾಗತ್ತೆ. ಇವತ್ತಿನ ದಿನ ಬಿತ್ತಿಗೆ ಮಾಡೋಕೆ ಭೂಮಿ ಭಾಳ ಹದ ಐತಿ. ಯಾಕಂದ್ರೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಐತಿ ಅಂತಂದು. ಇವತ್ತಿನ ದಿನ ಇದೇ ಟ್ಯಾಕ್ಟ್ರ್ ಅಂತಂದು ಅಷ್ಟೇ ಅಲ್ಲ, ಇಲ್ಲಿ ನೀವು ನೋಡ್ಬೋದು ಹಿಂಗೆ ಒಂದು ಟ್ಯಾಕ್ಟ್ರ್ ಬಿತ್ತಿಗೆ ಮಾಡೋಕ್ಕೂ ಹೊಂಟಿದ್ವು. ಅಣ್ಣಿಗೆರೆಯಾಗ ಅಷ್ಟೇ ಬಿತ್ತಿಗೆ ಅಂತಂದು ಏನು ಮಾಡಾಕತ್ತಿಲ್ಲ. ಸಾಸೊಳ್ಳಿ ಎಲ್ಲ ಕಡೆಯೂ ಬಿತ್ತಿಗೆಲ್ಲ ಭಾಳ ಜೋರಾಗಿ ನಡೆದವು. ಯಾಕಂದ್ರೆ ಈ ಇವತ್ತಿನ ಹದ ಮತ್ತು ನಾಳೆಗೆ ಬರೋಂಗಿಲ್ಲ. ಯಾಕಂದ್ರೆ ಮಳೆ ಗಿಳಿ ಆದ್ರೆ ಮತ್ತು ಸಮಸ್ಯೆ ಆಗುತ್ತೆ ಅನ್ನೋದು ಕೂಡ ಅರ್ಥಕೊಂಡು ರೈತರೆಲ್ಲ ಸಿಕ್ಕಾಪಟ್ಟಿ ಭಾಳ ಹುಮ್ಮಸ್ಲಿದ್ದ ಇವತ್ತಿನ ಕೆಲಸ ಮಾಡಾಕತ್ತಾರ. ಏನು ಬಿತ್ತಾಗತ್ತೀರಿ ಅವ್ರೆ? ಹೆಸರು ಬಿತ್ತಾಗತ್ತೀರಿ? ಜೋರು ಐತೆ ಬಿಡ್ರಿ. ಹೆಂಗಂದ್ರೆ ಈಗ ಮತ್ತೆ ಮಳೆಗಳು ಹಿಡ್ಕೊಂತಂದ್ರೆ ಮತ್ತೆ ಬಿತ್ತೋದು ಸಮಸ್ಯೆ ಆಗತ್ತೆ ಅನ್ನೋ ಸಂಬಂಧ ಎಲ್ಲ ಬಿತ್ತೋದು ಈಗ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರೈತರ ಬಿತ್ತುವ ಕೆಲಸ ಭಾಳ ಬರದಿಂದ ಸಾಗಾಗತೈತಿ. ಹಂಗೆ ಇನ್ನೊಂದು ಮಾತು ಹೇಳೋದೇನಂತಂದ್ರೆ, ಈ ಟ್ಯಾಕ್ಟ್ರನ್ನು ಓಡ್ಸಾಕತ್ತವ ಮಗ, ಹಿಂದೆ ಬೆಳೆಸಲಿಂದ ನಿಲ್ಲುವಂಥವ ತಂದೆ ಆದವ. ತಂದೆಯ ಭಾರವನ್ನು ಯಾವಾಗ ಮಗ ಅರ್ಥ ಮಾಡಿಕೊಂಡು ಅವನ ಭಾರ ಕಡಿಮೆ ಮಾಡೋಣ ಅಂತಂದು ಅವನ ಜವಾಬ್ದಾರಿನ ನನ್ನ ಜವಾಬ್ದಾರಿ ಅಂತ ಅರ್ಥ ಮಾಡಿಕೊಂಡು ಯಾವಾಗ ಕೆಲಸವನ್ನು ಮಾಡೋಕೆ ನಿಲ್ತಾನ ಅವಾಗ ತಂದೆ ಭಾರ ಕಡಿಮೆ ಆಗುತ್ತೆ. ನಾವು ಹೇಳೋದಿಷ್ಟ, ನೀವು ಕೂಡ ನಿಮ್ಮ ತಂದೆಗೆ ಅವರ ಜವಾಬ್ದಾರಿನ ಅರ್ಥ ಮಾಡಿಕೊಂಡು ನೀವು ಕೂಡ ಅವರ ಭಾರವನ್ನು ಕಡಿಮೆ ಮಾಡಿದರೆ ನೀವು ಕೂಡ ತಂದೆಗೆ ತಕ್ಕ ಮಗ